ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಮರಿ ಖರ್ಗೆ ಅವರು ಅಂದರೆ ಪ್ರಿಯಾಂಕ್ ಖರ್ಗೆ ಅವರು. ಪ್ರಿಯಾಂಕ ಅನ್ನೋದು ಒಂದು ಹೆಣ್ಮಗಳ ಹೆಸರು. ಅದು ಯಾವುದೋ ಕಾರಣಕ್ಕೆ ಅದು ಏನಕ್ಕೆ ಯಾರನ್ನ ಮೆಚ್ಚೋದಕ್ಕೋಸ್ಕರ ಅದು ಪ್ರಿಯಾಂಕ್ ಖರ್ಗೆ ಅಂತೇಳಿ ಅವ್ರ ಮಗನಿಗೆ ಇಟ್ಟಿದ್ದಾರೆ ಗೊತ್ತಿಲ್ಲ. ಅದು ಇಂದಿರಾ ಗಾಂಧಿ ಅವ್ರನ್ನ ಮತ್ತು ರಾಜೀವ್ ಗಾಂಧಿ ಅವ್ರನ್ನ ಮತ್ತು ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚೋದಕ್ಕೆ ಅವ್ರು ರಾಹುಲ್ ಮತ್ತು ಪ್ರಿಯಾಂಕ್ ಅಂತೇನು ಹೆಸರು ಇಟ್ಕೊಂಡಿದ್ರು ಅದನ್ನು ಹೆಸರು ಪ್ರಿಯಾಂಕ್ ಖರ್ಗೆ ಅಂತೇಳಿ ಇಟ್ಟಿದ್ದಾರೆ. ಏನಕ್ಕಂದರೆ ಅವ್ರನ್ನ ಮೆಚ್ಚಿಸಿ ಅವ್ರ ತಂದೆಯವರು 7 ಬಾರಿ ಶಾಸಕರಾದರು, 3 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ, ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಉನ್ನತ ಸ್ಥಾನಗಳನ್ನು ಗೃಹ ಮಂತ್ರಿಗಳು, ಬೇರೆ ಬೇರೆ ಲೋಕೋಪಯೋಗಿ, ಕಂದಾಯ ಇಲಾಖೆ ಎಲ್ಲ ಅನುಭವಿಸಿ ಇವತ್ತು 100 ವರ್ಷ ಇವರು ಗುಲ್ಬರ್ಗದಲ್ಲಿದ್ದು ಇವರು ಸಾವಿರಾರು ಕೋಟಿ ಹಣ ಮಾಡ್ಕೊಂಡು ಇವತ್ತು ಗುಲ್ಬರ್ಗದ ಪರಿಸ್ಥಿತಿ ನೋಡಿದಂಥ ಸಂದರ್ಭದಲ್ಲಿ ಎಲ್ಲಿ ನೋಡಿದ್ರೆ ರಸ್ತೆ ಗುಂಡಿಗಳು, ಎಲ್ಲಿ ನೋಡಿದ್ರೂ ಬಾಳೆಂತಿಗಳು ಸಾಯೋಂಥದ್ದು, ಎಲ್ಲಿ ನೋಡಿದ್ರೆ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ನೀವು ಸಂಬಳ ಕೊಡ್ದಿರ ಅವರು ಆತ್ಮಹತ್ಯೆ ಮಾಡ್ಕೊತಾ ಇರ್ತಕ್ಕಂಥದ್ದು, ಗ್ರಂಥಾಲಯದಲ್ಲಿರ್ತಕ್ಕಂಥ ಸಹಾಯಕಿ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತೇಳಿ ಡೆತ್ ನೋಟ್ ಬಂದ್ಬಿಟ್ಟು ಸತ್ತಿರ್ತಕ್ಕಂಥದ್ದು. ಮತ್ತು ನಿಮ್ಮ ಪ್ರಿಯಾಂಕ್ ಖರ್ಗೆ ಅವರು ಏನು ITBT ಕಂಪ್ನಿಯಲ್ಲಿ ಕೆಲಸ ಮಂತ್ರಿಗಳಾಗಿದ್ದಾರೆ. ITBT ಕಂಪ್ನಿಯಲ್ಲಿ ನೀವು ಯಾವ ರೀತಿ ಮೂಲಸೌಕರ್ಯ ಕೊಟ್ಟರೆ ITBT ಕಂಪ್ನಿಗಳು ಹೊರ ರಾಷ್ಟ್ರಗಳಿಂದ ಕರ್ನಾಟಕಕ್ಕೆ ಬರ್ತದೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಇವತ್ತು ಸುಮಾರು 30,000 ಯುವಕರಿಗೆ ಕೆಲಸ ಕೊಡ್ತಾ ಇರ್ತಕ್ಕಂಥ ಒಂದು ಕಂಪ್ನಿ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಸರ್ಕಾರ. ಇಂಥ ನಾಲಾಯಕ್ ಪ್ರಿಯಾಂಕ್ ಅವರು ಇವತ್ತು RSSನ ಬ್ಯಾನ್ ಮಾಡ್ತೀರಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಇವರು ಓದಿರ್ತಕ್ಕಂಥ ಒಂದು 4ನೇ ಕ್ಲಾಸ್ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಿ ಗುಲ್ಬರ್ಗದಿರ್ತಕ್ಕಂಥವರೆಲ್ಲ ಹೇಳ್ತಾರೆ ಫೇಕ್ ಸರ್ಟಿಫಿಕೇಟ್ಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾರಂತೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾನು ಹೇಳ್ತೀನಿ, ನಿಮಗೆ ಸ್ವಲ್ಪ ಆದರೂ ಲೋಕಜ್ಞಾನ ಇದೆಯಾ? ಎಜುಕೇಷನ್ ಬಗ್ಗೆ ನಿಮ್ಗೆ ಏನಾದರೂ ಜ್ಞಾನ ಇದೆಯಾ? ಇವತ್ತು ನೀವು RSSನ ಬೈಯೋದು, BJPನ ಬೈಯೋದು ಬಿಟ್ಟರೆ ನೀವು ಡೆವಲಪ್ಮೆಂಟ್ ಕೆಲಸ ಏನು ಮಾಡಿದಿರಿ? ನಿಮ್ಮ ಇಲಾಖೆಯಲ್ಲಿ ಏನು ಕೆಲಸಗಳು ಮಾಡಿದಿರಿ? ನಿಮ್ಮ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ? ಸಬ್ ಇನ್ಸ್ಪೆಕ್ಟ್ರು ನೇಮಕಾತಿಯಲ್ಲಿ ನಿಮ್ಮದು ಏನು ಪಾತ್ರ? ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ರಾಜಕಾರಣಕ್ಕೆ ನಾಲಾಯಕ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. RSS ತಂಟೆಗೆ ಬಂದರೆ ನೀವಾಗಲಿ ಯಾರೇ ಆಗಲಿ, ಆ ಸಂತೋಷ್ ಲಾಡ್ ಇರ್ಬೋದು, ಆತನು ಒಂಥರ ಬಪ್ಪನ ಥರ ಮಾತಾಡ್ತಾನೆ. ನಾವು 600 ರೂಪಾಯಿ 700 ರೂಪಾಯಿ ಇರ್ತಕ್ಕಂಥ ಏನು ಕಾರ್ಮಿಕರ ಕಿಟ್ಟಿದೆ ಅದು ಬೆಲೆ ಬಾಳಂಥದ್ದು 2600ಕ್ಕೆ ನೀವು ಅದನ್ನು ಕಾರ್ಮಿಕರಿಗೆ ಕೊಡೋದಕ್ಕೆ ನೀವು ಹಂಚಿದ್ದೀರಿ. ಅದ್ರ ಮೇಲೆ ಒಂದ್ರ ಮೇಲೇ ಕನಿಷ್ಠ ಪಕ್ಷ 2,000 ರೂಪಾಯಿ ರೈಸ್ ಮಾಡಿ ಅದರಲ್ಲೂ ಹಣ ಲಪ್ಟಾಯಿಸೋಂಥ ಕೆಲಸಗಳನ್ನು ಇವತ್ತು ಮಾಡಿಕೊಂಡು ಇವತ್ತು ನಿಮ್ಮ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ವೈಫಲ್ಯ, ಗುಂಡಿ ಬಿದ್ದ ರಸ್ತೆಗಳು, ಕುಡಿಯೋ ನೀರಿನ ಸಮಸ್ಯೆ, ಕಾಂಗ್ರೆಸ್ನ ಗೂಂಡಗಳ ಉಪಟಳ, ಎಲ್ಲಿ ನೋಡಿದ್ರೆ ಡ್ರಗ್ಸ್ ಮಾಫಿಯಾ, ರೈತರ ಆತ್ಮಹತ್ಯೆಗಳು, ಪ್ರವಾಹ ಮತ್ತು ಬೆಳೆ ಹಾನಿ, ಗುಲ್ಬರ್ಗದಲ್ಲಿ SLC ಮತ್ತು PUCಯಲ್ಲಿ ಕೊನೆಯ ಸ್ಥಾನ ಫಲಿತಾಂಶದಲ್ಲಿ ಇವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಮಕ್ಳ ಅತ್ಯಾಚಾರ, ಮಾನಭಂಗ, ಕೊಲೆಗಳು ಇವೆಲ್ಲ ನಡೀತಾ ಇದ್ರೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಕೆಲಸ ನಡೀತಾ ಇಲ್ಲ. ಇದನ್ನು ಮರಮಾಯಿಸೋದಕ್ಕೋಸ್ಕರ ನೀವೇನು RSSನ ಬ್ಯಾನ್ ಮಾಡ್ತೀರಿ ಅಂತೇಳಿ ಬಂದಿದ್ದೀರಿ. RSS ತಂಟೆಗೆ ಬಂದರೆ ನೀವು ಸುಟ್ಟು ಭಸ್ಮ ಹಾಕ್ಬಿಡ್ತೀರಿ. ಅದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ, ನಿಮ್ಮ ಸಚಿವರಾದಂಥ ಸಂತೋಷ್ ಲಾಡು, ಪ್ರಿಯಾಂಕ್ ಖರ್ಗೆ ಅವರು ಇವ್ರಿಗೆ ಸರಿಯಾದಂಥ ಬುದ್ಧಿ ಹೇಳಿ ನ್ಯಾಯವಾಗಿ ನಡ್ಕೊಳ್ದೇ ಹೋದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ RSSನ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸ್ವಯಂ ಸೇವಕನು ನಿಮ್ಗೆ ತಕ್ಕ ಪಾಠ ಕಲಿಸ್ತಾನೆ. ನಾವೆಲ್ಲೂ ಹೋಗಿ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿಲ್ಲ. ನಾವು ಎಲ್ಲೂ ಬಂದು ಪೊಲೀಸ್ ಸ್ಟೇಷನ್ ಮೇಲೆ ಏನು ಹಲ್ಲೆ ಮಾಡಿಲ್ಲ, ಪೊಲೀಸವ್ರ ಮೇಲೆ ಹಲ್ಲೆ ಮಾಡಿಲ್ಲ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕಕ್ಕೋಗಿಲ್ಲ, ಉಗ್ರಗಾಮಿಗಳು ನಮ್ಮ ಬ್ರದರ್ಸ್ ಅಂತ ಹೇಳಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಇವತ್ತು ಪ್ರಚಾರ ಮಾಡ್ತಾ ಇರ್ತಕ್ಕಂಥ ದೇಶಭಕ್ತಿಯಲ್ಲಿ ತೊಡಗಿರ್ತಕ್ಕಂಥ RSSನ ಬ್ಯಾನ್ ಮಾಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥ ನೀವು ಎಷ್ಟು ಮಾತ್ರ ನೀವು ನಾಯಕರು ನಾಲಾಯಕರು ಅಂತ ಹೇಳಿ ಸಾರ್ವಜನಿಕರು ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಉದ್ಯೋಗಿಗಳಾಗಿರ್ತಕ್ಕಂಥವ್ರು, ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅವ್ರಿಗೆ ಇಷ್ಟ ಇರುತ್ತೆ RSSಲ್ಲಿ ಹೋಗ್ತಾರೆ, ಇಷ್ಟ ಇರುತ್ತೆ ಕಾಂಗ್ರೆಸ್ಸಲ್ಗೂ ಸಪೋರ್ಟ್ ಮಾಡ್ತಾರೆ. ಅಂಥವ್ರು ನೀವು ಸಸ್ಪೆಂಡ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಲ್ಲ. ಸಿದ್ದರಾಮಯ್ಯನವರೇ, ಪ್ರಿಯಾಂಕ್ ಅವರೇ, ಸಂತೋಷ್ ಲಾಡ್ ಅವರೇ, ನಾನು ನಿಮ್ಗೆ ಹೇಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ಇವತ್ತು ನೀವೇನಾದರೂ ಇದೇ ಮಾತುಗಳನ್ನು UPಯಲ್ಲಿ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಏನು CM ಆಗಿದ್ದಾರೆ ಆ ಜಾಗದಲ್ಲಿ ಹೇಳಿದರೆ ನೀವು ಇಷ್ಟೊತ್ತಿಗಾಗಲೇ ನೀವು ಜೈಲಲ್ಲಿ ಇರ್ತಾ ಇದ್ರಿ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಜೈಲಿಗೆ ಹಾಕೋಂಥ ದಿನಗಳು ಹತ್ತಿರನೇ ಬರ್ತಾ ಇದೆ. RSS ತಂಟೆಗೆ ಬಂದರೆ ಸುಟ್ಟು ಭಸ್ಮ ಆಗ್ತೀರಿ ನೀವು. ಅದಕ್ಕೋಸ್ಕರ ನಾನು ಒಬ್ಬ ಸ್ವಯಂ ಸೇವಕನಾಗಿ ನಾನು ಈ ದೇಶ ಸೇವೆ ಮಾಡೋದಕ್ಕೆ, ಈ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿಯಾಗಿದ್ದೀನಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶಭಕ್ತರ ಪರವಾಗಿ ನೀವು ನಿಲ್ಲಬೇಕೇ ವಿನಃ ದೇಶ ವಿರೋಧಿ
ಚಟುವಟಿಕೆಗಳು ಮಾಡೋರ ಪರವಾಗಿ ನೀವಿದ್ದು ಇವತ್ತು RSS ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೋಸ್ಕರನೇ ವಿನಃ ನಿಮ್ಮ ಹೈಕಮಾಂಡ್ನ ಮೆಚ್ಚೋದಕ್ಕೆ ವಿನಃ ಮತ್ತೆ ಒಂದು ಕಮ್ಯುನಿಟಿಯನ್ನು ಮೆಚ್ಚಿ ಅವ್ರನ್ನ ಓಟ್ಗಳು ಹಾಕ್ಸ್ಕೊಳ್ಳೋದಕ್ಕೆ RSSನ ಬ್ಯಾನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನೀವು RSS ತಂಟೆಗೆ ಬಂದರೆ ಸುಟ್ಟು ಭಸ್ಮ ಆಗ್ಬಿಡ್ತೀರಿ. ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಡೆನೂ ಯಾರ್ಯಾರು ಈ RSS ವಿರುದ್ಧವಾಗಿ ಮಾತಾಡ್ತಿರೋ ನೀವೆಲ್ಲೇ ಕಾರ್ಯಕ್ರಮಗಳನ್ನು ನಂಬ್ಕೊಂಡ್ರೂ ನಾವು RSS ಸಂಘಟನೆಯವರು ಒಂದು ಸೂಚನೆ ಕೊಡಲಿ ಅಂತೇಳಿ ಇಡೀ ಭಕ್ತರು ಕಾಯ್ತಾ ಇದ್ದೀರಿ. ಈ ಸಚಿವರುಗಳಿಗೆಲ್ಲ ಗೆರವು ಮಾಡೋದ್ರ ಮುಖಾಂತರ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮನ್ನು ಪರ್ಮನೆಂಟಾಗಿ ಮನೆ ಕಳಿಸೋಂಥ ಕೆಲಸ ನಾವು ಮಾಡ್ತೀವಿ.